ಹಲೋ, ಹಾಯ್, ಹೌ ಆರ್ ಯು? ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಏನು ಟಾಪಿಕ್ ಬಗ್ಗೆ ಮಾತಾಡ್ತೀವಿ. ಅದು ಏನಪ್ಪಾ ಆ ಟಾಪಿಕ್ ಅಂತ ಹೇಳಿದ್ರೆ, ಆ ಟಾಪಿಕ್ ಇಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೇಳ್ತೀವಿ. ಇಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂದ್ರೆ ಏನು? ಇದಕ್ಕ ಈ ಶಾರ್ಟ್ ಫಾರ್ಮ್ನಾಗ ECG ಅಂತನೂ ಕರಿತೀವಿ. ಇಲ್ಲಿ ನೋಡ್ರಿ, ECG ಎದಕ್ ಯೂಸ್ ಮಾಡ್ತೀವಪ್ಪ ಅಂತ ನಾವು ಹೇಳಿದ್ರೆ, ನಮ್ದು ಹ್ಯೂಮನ್ ಬಾಡಿದಾಗ ಹಾರ್ಟ್ ರೇಟ್ ಅನ್ನ ಚೆಕ್ ಮಾಡಕ ಏನ್ ಮಾಡ್ತೀವಿ? ECG ಯೂಸ್ ಮಾಡ್ತೀವಿ. ECG ಯೂಸ್ ಮಾಡ್ತೀವಿ. ಇಲ್ಲಿ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ದು ಹ್ಯೂಮನ್ ಹಾರ್ಟ್ ಏನ್ ಮಾಡ್ತೈತಿ, ಒಂದು ನಿಮಿಷನಾಗ 72 ಟೈಮ್ಸ್ ಏನ್ ಮಾಡ್ತೈತಿ, ಹಾರ್ಟ್ ಏನ್ ಮಾಡ್ತೈತಿ, ಬೀಟ್ ಮಾಡ್ತೈತಿ ಅಂತ ಹೇಳ್ತೀವಿ. ಅದಕ್ಕೆ ಏನ್ ಹೇಳ್ತೀವಿ ನಾವು, ಹಾರ್ಟ್ ರೇಟ್ ಅಂತ ಹೇಳ್ತೀವಿ. ಇವಾಗ ಒಂದು ಬೀಟ್ ಮಾಡಾಕ ಒಂದು ಹಾರ್ಟ್ ಏನ್ ಮಾಡ್ತೈತಿ, ಲಬ್ ಮತ್ತು ಡಬ್ ಎರಡೂ ಸೇರಿ ಲಬ್ ಡಬ್ ಅನ್ನುವಂಥದ್ದು ಟೈಮ್ ಎಷ್ಟು ತಗೋತೈತಪ್ಪ ಅಂತಂದ್ರೆ 0.8 ಸೆಕೆಂಡ್ನಾಗ ಒಂದು ಲಬ್ ಡಬ್ ಅಂತ ಕಂಪ್ಲೀಟ್ ಆಗಿ ಇದಕ್ಕೊಂದು ಹಾರ್ಟ್ ಬೀಟ್ ಅಂತ ಹೇಳ್ತೀವಿ. ಇದು ಒಂದು ಕಾರ್ಡಿಯಾಕ್ ಸೈಕಲ್ನು ಅಂತ ಕರಿತೀವಿ. ಇವಾಗ ನೋಡ್ರಿ, ನಮ್ದು ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಮತ್ತು ಇಲೆಕ್ಟ್ರೋಕಾರ್ಡಿಯೋಗ್ರಾಮ್ನಾಗ ಡಿಫರೆನ್ಸ್ ಐತಿ. ಇಲ್ಲಿ ಓವರ್ ಆಲ್ ಆಗಿ ನಾವು ಇದಕ್ಕ ಈ ಏನು ಮಷಿನ್ ಏನಂತೀವಿ, ಇಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಕರಿತೀವಿ. ಆದ್ರೆ ಇಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದ್ರೆ ಏನ್ ಗೊತ್ತಾ? ಅದು ಏನು ಏನು ವೇವ್ ಲೈಕ್ ಏನು ವೇವ್ಸ್ ಇರ್ತಾವಲ್ಲ, ಒಂದು ಗ್ರಾಫ್ ಇರ್ತೈತಿ. ಆ ಗ್ರಾಫ್ನಾಗ ಏನು ವೇವ್ಸ್ ಏನ್ ಇರ್ತಾವಲ್ಲ, ಅದಕ್ಕ ಇಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಕರಿತೀವಿ. ಇದ್ರಾಗ ಫಸ್ಟ್ ಆಫ್ ಆಲ್ ನಮ್ದು ಏನು ಹಾರ್ಟ್ ರೇಟ್ ಚೆಕ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಏನು ಡೆಫಿನಿಷನ್ ನೋಡ್ರಿ. ಇಲೆಕ್ಟ್ರೋಕಾರ್ಡಿಯೋಗ್ರಾಫ್ ಏನೈತಿ? ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಆಬ್ಟೈನ್ ಇಲೆಕ್ಟ್ರೋಕಾರ್ಡಿಯೋಗ್ರಾಮ್. ಇಲೆಕ್ಟ್ರೋಕಾರ್ಡಿಯೋಗ್ರಾಮ್ ಏನದ, ಅದು ಒಂದು ಗ್ರಾಫ್ ಇರ್ತೈತಲ್ಲ, ಏನು ಮ್ಯಾಗ ಕೆಳಗೆ ಏನು ಏನು ವೇವ್ಸ್ ತೋರಿಸ್ತೈತಲ್ಲ, ಅದರದ್ದು ಒಂದು ಪಿಕ್ಚರ್ನಾಗ ಏನು ಮಷಿನ್ಯಾಗ ಬರ್ತೈತಿ. ಅದಕ್ಕೆ ಏನಂತೀವಿ, ಇಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೀವಿ. ಸಾರಿ, ಇಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅನ್ನ ಏನು ನಾವು ಅಪ್ಟೈನ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಈ ಮಷಿನ್ ಥ್ರೂ ಕೆಲಸ ಮಾಡ್ತೀವಿ. ಇದು ಇಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದ್ರೆ ಇಟ್ ಈಸ್ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ದ ಹಾರ್ಟ್ ಡ್ಯೂರಿಂಗ್ ಏನು ಕಾರ್ಡಿಯಾಕ್ ಸೈಕಲ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಆಕ್ಟಿವಿಟಿ, ಹಾರ್ಟ್ ಏನ್ ಮಾಡ್ತೈತಿ, ಎಲೆಕ್ಟ್ರಿಕ್ ಆಕ್ಟಿವಿಟಿ ಥ್ರೂನೇ ಏನ್ ಮಾಡ್ತೈತಿ, ಏನು ಕಾರ್ಡಿಯಾಕ್ ಸೈಕಲ್ ನಡಿತೈತಿಲ್ಲೋ. ಏನ್ ಹೇಳಿದ್ಯಾ, ಪಲ್ಸ್ ಜನರೇಟ್ ಆಗ್ತೈತಿ ಅಂತ ಹೇಳಿದ್ಯಾ. ಎಲ್ಲಿ SA ನೋಡ್ನ್ಯಾಗ ಮತ್ತು AV ನೋಡ್ನ್ಯಾಗ ಪಲ್ಸ್ ಜನರೇಟ್ ಆಗ್ತೈತಿ ಅಂತ ಹೇಳಿದ್ಯಾ. ಹಿಂದಿನ ಕ್ಲಾಸ್ನಾಗಿಂದು ನೀವು ನೆನಪಿಟ್ಕೋಬೇಕು. ನೋಡ್ರಿ, ಈಗ ಒಂದು ECG ತೆಗಿಬೇಕಂತ ಹೇಳಿದ್ರೆ, ಆ ಪೇಷಂಟ್ ಇಂದು ಏನ್ ಮಾಡ್ತೀವಪ್ಪ ಅಂದ್ರೆ, ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಎರಡದು ರಿಸ್ಟ್ ಮ್ಯಾಗ ಏನ್ ಮಾಡ್ತೀವಿ, ಆ ಮಷಿನ್ ಏನು ಇಲೆಕ್ಟ್ರೋಡ್ಸ್ ಅನ್ನ ಏನ್ ಮಾಡ್ತೀವಿ, ಏನ್ ಅಟ್ಯಾಚ್ ಮಾಡ್ತೀವಿ ಎರಡು ರಿಸ್ಟಿಗೆ, ಮತ್ತು ಕಾಲಿಂದು ಲೆಫ್ಟ್ ಆಂಕಲ್ಗೆ ಅಟ್ಯಾಚ್ ಮಾಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಇದು ನಮ್ದು 4 ಏನು 3 ಡೈರೆಕ್ಷನ್ ಆಗಿಂದ ಏನ್ ಬರ್ಬೇಕು ನಮಗ, ಎಲ್ಲಾದು ಏನು ಗ್ರಾಫ್ ನಮಗ ತೋರಿಸ್ಬೇಕಂತ ಇದು ಮಾಡ್ತೀವಿ ನಾವು. ಇವಾಗ ನಮ್ದು ಹಾರ್ಟ್ ಇಂದು ಡೀಟೇಲ್ ಆಗಿ ಸ್ಟ್ರಕ್ಚರ್ ಅನ್ನ ಏನು ಫಂಕ್ಷನ್ ಮತ್ತು ಸ್ಟ್ರಕ್ಚರ್ ಅನ್ನ ನಾವು ನೋಡ್ಬೇಕಂತ ಹೇಳಿದ್ರೆ, ನಮ್ ಹಾರ್ಟ್ ಮ್ಯಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವು ಇಲೆಕ್ಟ್ರೋಡ್ಸ್ ಅನ್ನ, ಹಾರ್ಟ್ ಅಲ್ಲ ಚೆಸ್ಟ್ ಮೇಲೆ ಇಲೆಕ್ಟ್ರೋಡ್ಸ್ ಅನ್ನ ಅಟ್ಯಾಚ್ ಮಾಡ್ತೀವಿ. ಇಲ್ಲಿ ಏನಾದ್ರೂ ನಮ್ಗೆ ECG ಒಳಗೆ ಏರುಪೇರು ನಮಗ್ ಕಂಡು ಬಂತಂದ್ರೆ ಏನ್ ಹೇಳ್ತೀವಿ, ಅದಕ್ಕೆ ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಅಬ್ನಾರ್ಮಿಲಿಟಿ ಆರ್ ಅದ್ರಲ್ಲಿ ಏನೈತಿ, ಡಿಸೀಸ್ ಐತಿ ಅಂತ ಹೇಳ್ತೀವಿ. ಎಷ್ಟು ನೆನಪಿಡ್ಕೋಬೇಕು. ಈಗ ಬರ್ರಿ, ಇಲ್ಲಿ ಇಲೆಕ್ಟ್ರೋಕಾರ್ಡಿಯೋಗ್ರಾಮ್ ಏನು ಗ್ರಾಫ್ನಾಗ ಏನ್ ತೋರಿಸಿದಲ್ಲ, ನೀವು ನೋಡಿರ್ಬಹುದು. ಎಲ್ಲಿಯಪ್ಪ ಅಂತ ಹೇಳಿದ್ರೆ, ಪೇಷಂಟ್ ಇಂದು ಒಂದು ಏನು ಇಲೆಕ್ಟ್ರೋಕಾರ್ಡಿಯೋಗ್ರಾಫ್ ಹಚ್ಚಿರ್ತಾರ, ಅಲ್ಲಿ ಒಂದು ಸ್ಕ್ರೀನ್ ದಾಗ ಕಾಣ್ತಿರ್ತೈತಿ, ಇದೇ ತರ ಕಾಣ್ತಿರ್ತೈತಿ, ನೋಡಿರ್ಬಹುದು. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ನಮಗೆ ಏನ್ ತೋರಿಸ್ತೈತಿ ಅಂದ್ರ, ಇದು ವೇವ್ ಏನೈತಲ್ಲ, ಫಸ್ಟ್ ವೇವ್ ಏನೈತೆ ಅದಕ್ಕೆ P ಅಂತ ಕರಿತೀವಿ. ಪಿ ಅಂದ್ರೆ ಏನು, ಇದು ಪಿ ವೇವ್ ರಿಪ್ರೆಸೆಂಟ್ ದ ಡಿಪೋಲರೈಸೇಷನ್ ಆಫ್ ದ ಏಟ್ರಿಯಂ ಅಂತ ಹೇಳ್ತೀವಿ. ಡಿಪೋಲರೈಸೇಷನ್ ಆಫ್ ದ ಏಟ್ರಿಯಂ ಅಂತಾನು ಕರಿತೀವಿ, ಇಲ್ಲಾಂದ್ರೆ ಏಟ್ರಿಯಲ್ ಸಿಸ್ಟೋಲ್ ಅಂತ ಹೇಳ್ತೀವಿ. ಏಟ್ರಿಯಲ್ ಸಿಸ್ಟೋಲ್ ಅಂದ್ರೆ ಏನಪ್ಪಾ ಅಂದ್ರೆ ಕಾಂಟ್ರಾಕ್ಷನ್ ಆಫ್ ದ
ಆಟ್ರಿಯಂ ಅಂತ ಹೇಳ್ತೀವಿ. ಏಟ್ರಿಯಂ ಕಾಂಟ್ರಾಕ್ಷನ್ ಎಷ್ಟು ಆಗತೈತಿ ಅನ್ನೋದು ಏನು ಯಾವ್ದು ತೋರಿಸ್ತೈತಪ್ಪ ಅಂದ್ರ ಟಿ ವೇವ್ ತೋರಿಸ್ತೈತಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಇದು ಕ್ಯೂ ಆರ್ ಎಸ್ ವ್ಯೂ. ಕ್ಯೂ ಆರ್ ಎಸ್ ಏನು ವೇವ್ ಏನ್ ತೋರಿಸ್ತೈತಪ್ಪ ಅಂತ ಹೇಳಿದ್ರೆ ವೇವ್ represents QRS view represents the depolarization of the ventricles. Depolarization of the ventricles ಅಂದ್ರೆ ಏನು ಕಾಂಟ್ರಾಕ್ಷನ್ ಆಫ್ ದ ವೆಂಟ್ರಿಕಲ್ಸ್ ಅಂತ ಹೇಳ್ತೀವಿ. ಕಾಂಟ್ರಾಕ್ಷನ್ ಆಫ್ ದ ವೆಂಟ್ರಿಕಲ್ಸ್ ಇದಕ್ಕ ವೆಂಟ್ರಿಕ್ಯುಲರ್ ಏನು ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಅಂತನೂ ಕರಿತೀವಿ. ಇಷ್ಟು ನೆನ್ಪಿಡ್ಕೋಬೇಕು ನೀವು. ಇಲ್ಲಿ ಡಿಪೋಲರೈಸೇಷನ್ ಈ ಡಿಪೋಲರೈಸೇಷನ್ ಅಂತ ವರ್ಡ್ ಬರಾಕತೈತಿ. ಡಿಪೋಲರೈಸೇಷನ್ ಅಂದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪೊಲರೈಸೇಷನ್ ಅಂತ ಕೇಳಿರಿ ನೀವು. ಪೊಲರೈಸೇಷನ್ ಅಂದ್ರೆ ಏನು ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಏನು ಸಪರೇಟ್ ಆಗ್ತಾವ. ಒಂದರಿಂದ ಒಂದು ಏನು ಸಪರೇಟ್ ಆಗ್ತಾವ. ಎರಡು ಡೈರೆಕ್ಷನ್ ನಾಗ ಸಪರೇಟ್ ಅಪೋಸಿಟ್ ಡೈರೆಕ್ಷನ್ ನಾಗ ಹೋಗ್ತಾವ. ಡಿಪೋಲರೈಸೇಷನ್ ಅಂದ್ರೆ ಏನು ಅದ್ರ ಉಲ್ಟಾ ಪಾಸಿಟಿವ್ ಚಾರ್ಜ್ ಜಾಸ್ತಿ ತುಂಬಿಕೊಂಡಿರ್ತೈತಿ ಎಲ್ಲಿ ಏಟ್ರಿಯಮ್ ಮತ್ತು ವೆಂಟ್ರಿಕಲ್ಸ್ ಒಳಗ. ಇದಕ್ಕ ಡಿಪೋಲರೈಸೇಷನ್ ಅಂತ ಹೇಳ್ತೀವಿ. ಈಗ ಲಾಸ್ಟ್ ವೇವ್ ಏನೈತಿ ನಮ್ಗೆ ಟಿ ವೇವ್ ಅಂತ ಹೇಳ್ತೀವಿ. ಟಿ ವೇವ್ ಏನ್ ಮಾಡ್ತೈತಪ್ಪ ಅಂತ ಹೇಳಿದ್ರೆ ಇಟ್ಸ್ ರೀಪರ್ಸನ್ಸ್ ಏನು ಟಿ ವೇವ್ ರೀಪರ್ಸನ್ಸ್ ದ ರೀಪೋಲರೈಸೇಷನ್ ಆಫ್ ದ ವೆಂಟ್ರಿಕಲ್. ರೀಪೋಲರೈಸೇಷನ್ ಆಫ್ ದ ವೆಂಟ್ರಿಕಲ್ ಅಂದ್ರೆ ಏನು ಇಲ್ಲಿ ಇದಕ್ಕ ವೆಂಟ್ರಿಕ್ಯುಲರ್ ಡಯಾಸ್ಟೋಲ್ ಅಂತ ಹೇಳ್ತೀವಿ. ವೆಂಟ್ರಿಕ್ಯುಲರ್ ಡಯಾಸ್ಟೋಲ್ ಅಂದ್ರೆ ಏನು ಈ ವೆಂಟ್ರಿಕಲ್ಸ್ ಏನಿರ್ತಾವ ರಿಲ್ಯಾಕ್ಸ್ ಸ್ಟೇಟ್ ನಾಗ ಇರ್ತಾವು. ಅದಕ್ಕೆ ಏನಂತೀವಿ ನಾವು ವೆಂಟ್ರಿಕ್ಯುಲರ್ ಡಯಾಸ್ಟೋಲ್. ಇದು ಏನ್ ತೋರಿಸ್ತೈತಿ ಎಲ್ಲಿ ಯಾವ್ದು ತೋರಿಸ್ತೈತಪ್ಪ ಅಂತ ಹೇಳಿದ್ರೆ ಏನು ಟಿ ವೇವ್ ತೋರಿಸ್ತೈತಿ. ಇಲ್ಲಿ ಇಲ್ಲಿ ಬರ್ದಿ ನೋಡ್ರಿ. ಡಿಪೋಲರೈಸೇಷನ್ ಮೀನ್ಸ್ ಅಪೋಸಿಟ್ ಆಫ್ ದ ಪೋಲರೈಸೇಷನ್ filling up of the ions Na plus and C plus plus in the atrium and ventricles ಅಂತ ಹೇಳ್ತೀವಿ. ಇವಾಗ ನಮ್ದು ಇಲ್ಲಿ ಟಿ ಆರ್ ಮತ್ತು ಟಿ ಏನು ಮಾಡ್ತೈತಿ ಅಪ್ಪರ್ ವೇವ್ದೇನು ಅಪ್ಪರ್ ಸೈಡ್ ತೋರಿಸ್ತೈತಿ. ಲೋವರ್ ಸೈಡ್ ಯಾವ್ದು ತೋರಿಸ್ತೈತಿ ಅಂದ್ರೆ ಮತ್ತು ಕ್ಯೂ ಮತ್ತು ಎಸ್ ಅಂತ ತೋರಿಸ್ತೈತಿ. ಬಹಳ ಸಲ ಎಕ್ಸಾಮ್ ನಾಗ ಇದನ್ನ ಕೇಳಿದಾನೆ. ಇಷ್ಟು ಏನಪ್ಪಾ ಅಂತ ಹೇಳಿದ್ರೆ ಇಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಅಂತ ಹೇಳ್ತೀವಿ. ಇಷ್ಟು ನೀವು ನೆನ್ಪಿಡ್ಕೋಬೇಕು. ಹಲೋ ನೋಡ್ರಿ, ಇವಾಗ ಇಷ್ಟೊತ್ತು ನಾವ್ ಏನ್ ಮಾತಾಡಿದೀವಪ್ಪ ಅಂತ ಹೇಳಿದ್ರೆ ಏನ್ ಮಾತಾಡಿದೀವಿ ಅಂತ ಹೇಳ್ರಿ ನೋಡೋಣ. ಏನ್ ನಾವು ಮಾತಾಡಿದೀವಿ ಅಂತ ಹೇಳಿದ್ರೆ ಇ ಸಿ ಜಿ ಬಗ್ಗೆ ಮಾತಾಡಿದೀವಿ. ಇ ಸಿ ಜಿ ಅಂದ್ರೆ ಏನು? ಇ ಸಿ ಜಿ ಅಂದ್ರೆ ಏನು? ಇ ಸಿ ಜಿ ಮೇನ್ ಏನ್ ಕೆಲಸ ಇರ್ತೈತಿ ಅಂತ ಹೇಳಿದ್ವಿ. ಈಗ ಇದು ಏನು ಬಾಡಿ ಫ್ಲೂಯಿಡ್ಸ್ ಮತ್ತು ಸರ್ಕ್ಯುಲೇಷನ್ ನಾಗ ಇದು ಲಾಸ್ಟ್ ಏನು ಟಾಪಿಕ್. ಇದು ಇಷ್ಟ ಆಯ್ತಂದ್ರ ಇನ್ನು ಬಾಡಿ ಫ್ಲೂಯಿಡ್ಸ್ ಮತ್ತು ಸರ್ಕ್ಯುಲೇಷನ್ ಮುಗಿತೈತಿ. ಇಲ್ಲಿ ನೋಡ್ರಿ ಲಾಸ್ಟ್ ಏನಿದಪ್ಪ ಅಂದ್ರೆ ಡಿಸ್ಆರ್ಡರ್ಸ್ ಆಫ್ ದ ಹಾರ್ಟ್ ಅಂತ ಹೇಳ್ತೀವಿ. ಹಾರ್ಟ್ ಇನ್ ರಿಲೇಟೆಡ್ ಏನು ನಮಗ ಡಿಸೀಸಸ್ ಅದಾವು, ಏನು ಡಿಸ್ಆರ್ಡರ್ಸ್ ಬರ್ತಾವಂತ ನಾವ್ ಇಲ್ಲಿ ಮಾತಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ನಾವ್ ಡೇಸ್ ಹಾರ್ಟ್ ಡಿಸೀಸ್ ಇದೆ ಏನು ಜಾಸ್ತಿ ಆಗಿದ್ದಾವೆ ಎಲ್ಲಾ ಕಡೆ. ಏನು ಬರೀ ಹಾರ್ಟ್ ಡಿಸೀಸ್, ಹಾರ್ಟ್ ಅಟ್ಯಾಕ್. ಬಟ್ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಒಂದು ಡಿಫರೆಂಟ್ ಇರ್ತೈತಿ. ಯಾಕಂದ್ರ ಏನ್ ಇಲ್ಲಿ ಸಪರೇಟ್ ಬರ್ತಾವ. ಇವು ಹಾರ್ಟ್ ಫೇಲ್ಯೂರ್ ಅಂತ ಬರ್ತೈತಿ, ಹಾರ್ಟ್ ಅಟ್ಯಾಕ್ ಅಂತ ಬರ್ತೈತಿ, ಕಾರ್ಡಿಯಾಕ್ ಅರೆಸ್ಟ್ ಅಂತ ನಾವ್ ಏನಂತೀವಿ ಎಲ್ಲದಕ್ಕೂ ಒಂದೇ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಎಲ್ಲಾರು ಡಿಫ್ರೆಂಟ್, ಎಲ್ಲಾನು ಏನು ಡಿಫರೆಂಟ್ ಡಿಸೀಸಸ್ ಇರ್ತಾವ. ಹಾರ್ಟ್ ರಿಲೇಟೆಡ್ ಏನೇ ಇಶ್ಯೂ ಆಗಿ ಸತ್ರು ಅದಕ್ಕೆ ಏನಂತೀವಿ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಹಂಗ ಇರಂಗಿಲ್ಲ. ಸೊ ಇವಾಗ ಇಲ್ಲಿ ಬರ್ರಿ ನೀವು ಫಸ್ಟ್ ಏನಿರ್ತೈತಿ ಹಾರ್ಟ್ ರಿಲೇಟೆಡ್ ಡಿಸಾರ್ಡರ್ ಏನಪ್ಪಾ ಅಂತ ಹೇಳಿದ್ರೆ ಅದು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಹೈಪರ್ ಟೆನ್ಷನ್ ಅಂದ್ರೆ ಏನು? ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತೈತಿ pressure of the circulation blood on the walls of the blood vessel is called as blood pressure ಅಂತ ಹೇಳ್ತೀವಿ. ಇಲ್ಲಿ ಏನೈತಿ ನಮ್ದು ಸರ್ಕ್ಯುಲೇಷನ್ ಬ್ಲಡ್ ಏನ್ ಸರ್ಕ್ಯುಲೇಷನ್ ಆಗ್ತೈತಲ್ಲ ಆ ಬ್ಲಡ್ ಏನ್ ಮಾಡ್ತೈತಪ್ಪ ಅಂತ ಹೇಳಿದ್ರೆ ಬ್ಲಡ್ ವೆಸಲ್ಸ್ ಮೇಲೆ
ಪ್ರೆಷರ್ ಕ್ರಿಯೇಟ್ ಮಾಡ್ತೈತಿ. ಈ ಪ್ರೆಷರ್ ಕ್ರಿಯೇಟ್ ಮಾಡೋದ್ರಿಂದ ಏನಾಗ್ತೈತಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎ ಬ್ಲಡ್ ವೆಸಲ್ ಅಂತ ಅನ್ಕೋರಿ. ಇದ್ರೊಳಗೆ ಏನಾಗ್ಬೇಕು, ಬ್ಲಡ್ ಪಾಸ್ ಆಗ್ಬೇಕು. ಬ್ಲಡ್ ಪಾಸ್ ಆಗ್ಬೇಕು. ಇಲ್ಲಿ ಬ್ಲಡ್ ಡಿಫಿಕಲ್ಟ್ ಆಗ್ತೈತಿ, ಪಾಸ್ ಆಗಕ್ಕೆ ಡಿಫಿಕಲ್ಟ್ ಆಗ್ತೈತಿ. ಅದಕ್ಕೆ ಏನಂತೀವಿ, ಪಾಸ್ ಆಗಕ್ ಡಿಫಿಕಲ್ಟ್ ಐತಪ್ಪ ಅಂತ ಏನಾಯ್ತು, ಒಳಗ ಪ್ರೆಷರ್ ಕ್ರಿಯೇಟ್ ಆಗ್ತೈತಿ, ಅಲ್ಲಿ ಪ್ರೆಷರ್ ಜಾಸ್ತಿ ಆಗ್ತೈತಿ. ಇದಕ್ಕೆ ಏನಂತೀವಿ, ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಇವಾಗ ನಾರ್ಮಲ್ ಬ್ಲಡ್ ಪ್ರೆಷರ್ ಒಂದು ನಾರ್ಮಲ್ ಮ್ಯಾನ್ ಒಳಗೆ ಎಷ್ಟು ಇರ್ಬೇಕು ಅಂತ ಹೇಳಿದ್ರೆ, ಅದು 120/80 mmHg ಅಂತ ಹೇಳ್ತೀವಿ. ಇಲ್ಲಿ ಇಟ್ ಇನ್ಕ್ಲೂಡ್ಸ್ 120 ಅನ್ನೋದೇನು ಸಿಸ್ಟೋಲಿಕ್ ಪಂಪಿಂಗ್ ಪ್ರೆಷರ್. ಇದು ಸಿಸ್ಟೋಲಿಕ್ ಪಂಪಿಂಗ್ ಪ್ರೆಷರ್ ಅಂದ್ರೆ ಏನು, ಇಲ್ಲಿ ಏನು ಎಷ್ಟಿರ್ತೈತಪ್ಪ ಅಂತ ಹೇಳಿದ್ರೆ, ನಮ್ದು ಆರ್ಟ್ರಿ ಏಟ್ರಿಯಂ ಒಳಗ ಪ್ರೆಷರ್ ಏನಿರ್ತೈತಲ್ಲ ಅದಕ್ಕೆ 120 ಅಂತ ಹೇಳ್ತೀವಿ. 120 mm ಅಂತ ಹೇಳ್ತೀವಿ. 120 mm ಅಂದ್ರೆ ಏನು, ಯಾವಾಗ ನಮ್ದು ಏನು ಏಟ್ರಿಯಂ ಕಾಂಟ್ರಾಕ್ಟ್ ಆಗ್ತೈತಲ್ಲ, ಅಲ್ಲಿ ಏನ್ ಪ್ರೆಷರ್ ಕ್ರಿಯೇಟ್ ಆಗ್ತೈತಲ್ಲ, ಅವಾಗ ಅದು ಪ್ರೆಷರ್ ಏನು 120 ಇರ್ತೈತಿ ಅಂತ ಹೇಳ್ತೀವಿ ನಾವು. ಮತ್ತು ಡಯಾಸ್ಟೋಲಿಕ್ ಆರ್ ರೆಸ್ಟಿಂಗ್ ಪ್ರೆಷರ್ ಅಂದ್ರೆ ಏನು, ನಮ್ದು ಏನು ಡಯಾಸ್ಟೋಲ್ ಅಂದ್ರೆ ಏನು, ನಮ್ದು ಎಲ್ಲಾ ಏನು ಬ್ಲಡ್ ಏನು ವೆಂಟ್ರಿಕಲ್ಸ್ ದಿಂದ ಹೊರಗೆ ಹೋಗ್ತಿರ್ತದಲ್ಲ, ಅವಾಗ ಏನ್ ಮಾಡ್ತೈತಿ, ನಮ್ದು ವೆಂಟ್ರಿಕಲ್ಸ್ ಮತ್ತು ಏಟ್ರಿಯಂ ರೆಸ್ಟಿಂಗ್ ಫೇಸ್ ನಾಗ ಇರ್ತೈತಲ್ಲ, ಅವಾಗ ಪ್ರೆಷರ್ ಎಷ್ಟು ಇರ್ತೈತಪ್ಪ ಅಂದ್ರೆ 80 ಇರ್ತೈತಿ. ನೋಡ್ರಿ, 120 ಮತ್ತು 80 ಇದು ನಾರ್ಮಲ್. ಅಬ್ ನಾರ್ಮಲ್ ಯಾವುದು, ಏನು ಹೈಪರ್ ಟೆನ್ಷನ್ ಕಂಡೀಷನ್ ಯಾವಾಗ ಬರ್ತೈತಪ್ಪ ಅಂತಂದ್ರೆ 140/90 mmHg ಬಂತಂದ್ರೆ ಅದಕ್ಕೆ ಹೈ ಬಿ ಪಿ ಅಂತ ಕರಿತೀವಿ. ಹೈ ಬಿ ಪಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಇದು ಹೈಪರ್ ಟೆನ್ಷನ್ ಐತಪ್ಪ ಅಂದ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ, ಬಿ ಪಿ ಲೀಡ್ಸ್ ಟು ಹೈ ಬ್ಲಡ್ ಪ್ರೆಷರ್, ಲೀಡ್ಸ್ ಟು ಹಾರ್ಟ್ ಡಿಸೀಸಸ್ ಅಂಡ್ ಇಟ್ ಅಫೆಕ್ಟ್ಸ್ ಕಿಡ್ನಿ ಮತ್ತು ಏನು ಬ್ರೇನ್ ಅಂಡ್ ಅದರ್ ಏನು ಬೇರೆನು ಮತ್ತು ಎಫೆಕ್ಟ್ ಮಾಡ್ತೈತಿ. ಇದು ಏನು ಹೈ ಬ್ಲಡ್ ಪ್ರೆಷರ್ ಆರ್ ಹೈಪರ್ ಟೆನ್ಷನ್ ಕಂಡೀಷನ್ ಅಂತ ಹೇಳ್ತೀವಿ. ಡಿಸಾರ್ಡರ್ ಆಫ್ ದ ಹಾರ್ಟ್ ಒಳಗ ಅದು ಫಸ್ಟ್ ಒಂದು. ಎರಡನೇದೇನು, ಕರೋನರಿ ಆರ್ಟ್ರಿ ಡಿಸೀಸ್ ಅಂತ ಹೇಳ್ತೀವಿ. ಕರೋನರಿ ಆರ್ಟ್ರಿ ಡಿಸೀಸ್ ಅಂದ್ರ ಏನು ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ಫ್ಯಾಟ್ ಏನಿರ್ತೈತಲ್ಲ, ಕೊಬ್ಬು ಅದಕ್ಕೆ ಫ್ಯಾಟ್ ಅಂದ್ರೆ ಇದು ಕೊಲೆಸ್ಟ್ರಾಲ್, ಅದಕ್ಕೂ ಏನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಏನು ಕ್ಯಾಲ್ಸಿಯಂ, ಫ್ಯಾಟ್, ಕೊಲೆಸ್ಟ್ರಾಲ್ ಮತ್ತು ಫೈಬ್ರಸ್ ಟಿಶ್ಯೂ ಆರ್ ಡೆಪಾಸಿಟೆಡ್ ಇನ್ ಕಾರೋನರಿ ಆರ್ಟರೀಸ್. ಏನು ನಮ್ ಬ್ಲಡ್ ಏನು ಒಯ್ತಿರ್ತೈತಲ್ಲ, ತಗೊಂಬರೋದು ಒಯ್ಯೋದು ಏನ್ ಕೆಲಸ ಮಾಡ್ತಾವಲ್ಲ, ಆ ಆರ್ಟ್ರಿ ಒಳಗೆ ಇದು ಏನಾಗಿರ್ತೈತಿ, ಫ್ಯಾಟ್, ಕ್ಯಾಲ್ಸಿಯಂ, ಕೊಲೆಸ್ಟ್ರಾಲ್, ಫೈಬ್ರಸ್ ಟಿಶ್ಯೂ ಡೆಪಾಸಿಟ್ ಆಗಿರ್ತೈತಿ. ಡೆಪಾಸಿಟ್ ಆಗೋದ್ರಿಂದ ಏನ್ ಮಾಡ್ತೈತಿ, ಏನು ಇದೇನು ಒಂದು ವೆಸಲ್ ಅಂತ ಅನ್ಕೋರಿ, ಇದು ಆರ್ಟ್ರಿ ಅಂತ ಅನ್ಕೋರಿ. ಇದ್ರ ಒಳಗಿಂದ ಏನು ಇನ್ನರ್ ಪೋರ್ಷನ್ ಏನಿದೆ, ಖಾಲಿ ಪೋರ್ಷನ್ ಇದಕ್ಕೆ ಲೂಮೆನ್ ಅಂತ ಕರಿತೀವಿ. ಅಲ್ಲಿ ಡೆಪಾಸಿಟ್ ಆಗೋದ್ರಿಂದ ಏನಾಗ್ತೈತಿ, ಇಲ್ಲಿ ಹೋಗಾಕ ದಾರಿ ಏನು ಕಡಿಮೆ ಆಗ್ತೈತಿ. ಅದು ಕಡಿಮೆ ಆಗೋದ್ರಿಂದ ಏನಾಗ್ತೈತಿ, ಏನು ಲೂಮೆನ್ ನ್ಯಾರೋವರ್ ಅಂಡ್ ದೇರ್ ಬೈ ಅಫೆಕ್ಟ್ಸ್ ದ ಬ್ಲಡ್ ಸಪ್ಲೈಗೆ ಎಫೆಕ್ಟ್ ಮಾಡ್ತೈತಿ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಎಂಜಿನಾ ಅಂತ ಬರ್ತೈತಿ. ಎಂಜಿನಾ ಅಂದ್ರೆ ಏನು, ಅಕ್ಯೂಟ್ ಚೆಸ್ಟ್ ಪೇನ್ ಡ್ಯೂ ಟು ಏನು ಆಕ್ಸಿಜನ್ ಡೆಫಿಷಿಯನ್ಸಿ ಟು ಹಾರ್ಟ್ ಮಸಲ್ಸ್. ಎಂಜಿನಾ ಅಂದ್ರೆ ಏನು, ನೋಡ್ರಿ, ನಮ್ದು ಹಾರ್ಟ್ ಏನಿರ್ತೈತಿಲ್ಲ ಅದಕ್ಕೂ ಏನಾಗ್ಬೇಕು ಅಂದ್ರೆ ಆಕ್ಸಿಜನ್ ಸಪ್ಲೈ ಆಗ್ಬೇಕು. ಇಲ್ಲಿ ಏನಾಗ್ತೈತಿ, ಆಕ್ಸಿಜನ್ ಸಪ್ಲೈ ಆಗಂಗಿಲ್ಲ ಡ್ಯೂ ಟು ಅಕ್ಯೂಟ್ ಚೆಸ್ಟ್ ಪೇನ್ ಡ್ಯೂ ಟು ಆಕ್ಸಿಜನ್ ಡೆಫಿಷಿಯನ್ಸಿ ಟು ಹಾರ್ಟ್ ಮಸಲ್ಸ್. ಹಾರ್ಟ್ನಾಗ ಏನು ಮಸಲ್ಸ್ ಇರ್ತಾವಲ್ಲ, ಅಲ್ಲಿ ಏನಾಗ್ತೈತಿ, ಆಕ್ಸಿಜನ್ ಏನು ಕರೆಕ್ಟ್ ಆಗಿ ಸಪ್ಲೈ ಆಗಂಗಿಲ್ಲ. ಅದ್ರ ಸಲುವಾಗಿ ಏನಾಗ್ತೈತಿ, ಚೆಸ್ಟ್ ಪೇನ್ ಆಗ್ತೈತಿ. ಇಟ್ ಆಕರ್ಸ್ ಡ್ಯೂ ಟು ಇಂಪ್ರಾಪರ್ ಬ್ಲಡ್ ಸಪ್ಲೈ. ಇಲ್ಲಿ ಇದು ಎಲ್ಲಿ ಯಾರೊಳಗೆ ಕಾಮನ್ ಇರ್ತೈತಿ, ಮಿಡಲ್ ಏಜ್ ಪರ್ಸನ್ಸ್ ಒಳಗ ಕಾಮನ್. ಮಿಡಲ್ ಏಜ್ ಪರ್ಸನ್ ಅಂದ್ರೆ ಯಾರು ಅಪ್ಪ ಅಂದ್ರೆ ಅಬೌವ್ 40 ಮತ್ತು ಬಿಲೋ 60-70 ಅಂತ ಹೇಳ್ತೀವಿ. ಇಲ್ಲಿ ನೆಕ್ಸ್ಟ್ ಏನು, ನಮ್ದು ಹಾರ್ಟ್ ಫೇಲ್ಯೂರ್ ಅಂದ್ರೆ ಏನು, ಇಟ್ ಈಸ್ ದ ಇನ್ಎಬಿಲಿಟಿ ಆಫ್ ದ ಹಾರ್ಟ್ ಟು ಪಂಪ್ ದ ಬ್ಲಡ್ ಇನಫ್ ಟು ಮೀಟ್ ದ ನೀಡ್ಸ್ ಆಫ್ ದ ಬಾಡಿ. ನೋಡ್ರಿ, ನಮ್ಗ ಬಾಡಿ ಒಳಗ ನಮ್ ಬಾಡಿಗೆ ಎಷ್ಟು ಬ್ಲಡ್ ಬೇಕಲ್ಲ ಅಷ್ಟು ಬ್ಲಡ್ ಸಪ್ಲೈ ಮಾಡಂಗಿಲ್ಲ. ಯಾವುದು ಈ ಕಂಡೀಷನ್, ಎಲ್ಲಿ
ಹಾರ್ಟ್ ಫೇಲ್ಯೂರ್ನಾಗ ಏನಾಗ್ತೈತಿ, ನಮ್ದು ಹಾರ್ಟ್ ಸರಿಯಾಗಿ ಹಾರ್ಟ್ದ ಕೆಲಸ ಏನು, ಬ್ಲಡ್ ಅನ್ನ ಸಪ್ಲೈ ಮಾಡಬೇಕು. ಈಗ ನಮ್ಮ ಬಾಡಿಗೆ ಎಷ್ಟು ನೀಡ್ ಐತಲ್ಲ ಅಷ್ಟು ಬ್ಲಡ್ ಸಪ್ಲೈ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಏನಂತೀವಿ, ಹಾರ್ಟ್ ಫೇಲ್ಯೂರ್ ಅಂತ ಕರಿತೀವಿ. ನೆಕ್ಸ್ಟ್ ಏನು, ಹಾರ್ಟ್ ಅಟ್ಯಾಕ್. ಏನೇ ಆಗ್ಲಿ ಇದ್ರಾಗ ನಮ್ದು ನಾಲ್ಕರಾಗ ಏನೇ ಆಗ್ಲಿ, ಯಾವುದೇ ಒಂದು ಹಾರ್ಟ್ ರಿಲೇಟೆಡ್ ಡಿಸೀಸ್ ಆಗ್ಲಿ, ಅದಕ್ಕೆ ನಾವು ಎಲ್ಲಾದ್ರೂ ಏನಂತೀವಿ, ಹಾರ್ಟ್ ಅಟ್ಯಾಕ್. ನೋಡ್ರಿ, ಹಾರ್ಟ್ ಅಟ್ಯಾಕ್ ಅನ್ನೋದು ಇಲ್ಲಿ ಡಿಫ್ರೆಂಟ್ ಐತಿ. ಹಾರ್ಟ್ ಅಟ್ಯಾಕ್ ಏನು, ಇಟ್ ಈಸ್ ದ ಸಡನ್ ಡ್ಯಾಮೇಜ್ ಆಫ್ ದ ಹಾರ್ಟ್ ಮಸಲ್. ಹಾರ್ಟ್ನಾಗಿಂದ ಮಸಲ್ಸ್ ಏನಿರ್ತಾವಲ್ಲ ಸಡನ್ ಆಗಿ ಡ್ಯಾಮೇಜ್ ಆಗ್ತಾವು. ಡ್ಯಾಮೇಜ್ ಆಫ್ ಹಾರ್ಟ್ ಮಸಲ್ ಡ್ಯೂ ಟು ಇನ್ಅಡಿಕ್ವೇಟ್ ಬ್ಲಡ್ ಸಪ್ಲೈ ನಿಂತು ಹೋಗ್ತೈತಿಲ್ಲ, ಅದಕ್ಕೆ ಏನಾಗ್ತೈತಿ, ಡ್ಯಾಮೇಜ್ ಆಗ್ತೈತಿ. ಡ್ಯಾಮೇಜ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಬರ್ತೈತಿ. ಎಷ್ಟು ಏನು ಡಿಸ್ಆರ್ಡರ್ಸ್ ಆಫ್ ದ ಹಾರ್ಟ್ ಅಂತ ಹೇಳ್ತೀವಿ. ಸೊ ಇವಾಗಿಂದು ಇಷ್ಟು ನಮ್ದು ಏನು ಬಾಡಿ ಸರ್ಕ್ಯುಲೇಷನ್ ಮತ್ತು ಫ್ಲೂಯಿಡ್ಸ್ ಚಾಪ್ಟರ್ ಮುಗೀತು. ಈ ಲೆಕ್ಚರ್ಗಳು ನಿಮ್ಗೆ ಏನು ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ನಾವು ಏನು ಲೆಕ್ಚರ್ಸ್ ಅನ್ನ ಸರಿಯಾಗಿ ಮಾಡ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಮತ್ತು ನಿಮ್ದು ಲೈಕ್, ಸಬ್ಸ್ಕ್ರೈಬ್, ಶೇರ್ ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇದೆ. ಸೊ ಅದಕ್ಕಾಗಿ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.